ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ಶಕ್ತಿ ಯೋಜನೆ ಉಚಿತ ಬಸ್ ಪ್ರಯಾಣ ಅಂತ ಅಂದ್ರೆ ಫ್ರೀ ಬಸ್ ಏನಿತ್ತು, ಸೊ ಅದು ಇನ್ನು ಮುಂದೆ ಇರೋದಿಲ್ಲ, ಕಂಪ್ಲೀಟ್ ಆಗಿ ಬಂದ್ ಆಗುತ್ತೆ. ಇಲ್ಲಿ ಸಾರಿಗೆ ನೌಕರರು ಏನ್ ಮುಷ್ಕರಕ್ಕೆ 30ನೇ ತಾರೀಕಿನಿಂದ ನಾವು ಮುಷ್ಕರ ಮಾಡ್ತೀವಿ ಅಂತ ಸರ್ಕಾರದವರಿಗೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ಸರ್ಕಾರದ ಕಡೆಯಿಂದ ಯಾವುದೇ ರೀತಿಯಾದಂತಹ ಇನ್ಫಾರ್ಮೇಶನ್ ರಿಟರ್ನ್ ಬಂದಿಲ್ಲ. ಸೊ ಹಾಗಾಗಿ ಈಗ ಸಾರಿಗೆ ಸಚಿವರಾಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು ಏನು ಒಂದು ರಿಪ್ಲೈ ಮಾಡುತ್ತೆ, ನೌಕರರು ಮುಷ್ಕರವನ್ನ ಹಿಂಪಡಿತಾರಾ ಅಥವಾ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ಕೂಡ ನೋಡಿ, ಜೊತೆಗೆ ಒಂದು ಮಾಹಿತಿಯನ್ನ ಆದಷ್ಟು ಶೇರ್ ಕೂಡ ಮಾಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದ ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ. ಸೊ ಎಲ್ಲರಿಗಿಂತ ಮೊದಲು ವಿಡಿಯೋನ ನೀವೇ ನೋಡಬಹುದು. ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜ್ ಅಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಪೋರ್ಟ್ ಮಾಡಿ. ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಎಸ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಸರ್ಕಾರದ ಕಡೆಯಿಂದ ಪಂಚ ಗ್ಯಾರಂಟಿಗಳನ್ನ ಕೊಟ್ಟರು. ಆ ಒಂದು ಪಂಚ ಗ್ಯಾರಂಟಿಗಳಲ್ಲಿ ಒಂದಾದಂತಹ ಶಕ್ತಿ ಯೋಜನೆ ಇನ್ ಮುಂದೆ ಕಂಟಿನ್ಯೂ ಆಗುತ್ತಾ ಅನ್ನೋದೇ ಎಲ್ಲರಿಗೂ ಕೂಡ ಡೌಟ್ ಇರುವಂತದ್ದು. ಯಾಕೆ ಅಂತ ಅಂದ್ರೆ ಇಲ್ಲಿ ಸಾರಿಗೆ ಇಲಾಖೆ ಕಡೆಯಿಂದ ಪ್ರತಿಯೊಬ್ಬ ನೌಕರರು ಕೂಡ ಇಲ್ಲಿ ಮುಷ್ಕರಕ್ಕೆ ಇಳಿದಿದ್ದಾರೆ. ಸೊ ಇದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ಏನ್ ಕಾರಣಕ್ಕಾಗಿ ಇಲ್ಲಿ ಮುಷ್ಕರವನ್ನ ಮಾಡ್ತಿದ್ದಾರೆ. ಸೊ ನಮ್ಮ ಸಾರಿಗೆ ನೌಕರರು ಏನ್ ಕಾರಣಕ್ಕೋಸ್ಕರ ಮುಷ್ಕರವನ್ನ ಮಾಡ್ತಾ ಇದ್ದಾರೆ ಅಂತ ಸಿಂಪಲ್ ಆಗಿ ಹೇಳೋದಾದ್ರೆ, ಸಾವಿರಾರು ಕೋಟಿ ಹಣವನ್ನ ಇಲ್ಲಿ ಬ್ಯಾಲೆನ್ಸ್ ಉಳ್ಕೊಂಡಿರುವಂತಹ ಬಾಕಿ ಹಣವನ್ನ ಏನ್ ಮಾಡಬೇಕು, ಸರ್ಕಾರ ರಿಲೀಸ್ ಮಾಡಬೇಕಾಗಿದೆ. ಜೊತೆಗೆ ಗ್ರಾಚ್ಯುಟಿ ಹಣ ಆಗಿರ್ಬೋದು, ಜೊತೆಗೆ ಹರಿಯರ್ಸ್ ಆಗಿರ್ಬೋದು. ಅದಲ್ಲದೆ ಇವಾಗ ಏನು ಒಂದು ಕೊನೆಯದಾಗಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಅಂತ ಅಂದ್ರೆ ಎಲ್ಲಾ ಒಂದು ನೌಕರರಿಗೆ 25% ಅಷ್ಟು ವೇತನವನ್ನ ಹೆಚ್ಚಳ ಮಾಡೋದಕ್ಕೋಸ್ಕರ ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಮುಷ್ಕರ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಇದ್ರ ಬಗ್ಗೆ ಏನ್ ಡಿಸೆಂಬರ್ ಸ್ಟಾರ್ಟಿಂಗ್ ಅಲ್ಲೇ ತಿಳಿಸ್ಕೊಟ್ಟಿದ್ರು ಅಂತ ಅಂದ್ರೆ ಕೆಲವೊಂದು ಟೈಮಿಂಗ್ಸ್ ಇರುತ್ತೆ ಅಲ್ವಾ ಎಲ್ಲದಕ್ಕೂ ಕೂಡ. ಅದೇ ರೀತಿ ಇಲ್ಲಿ ಯಾವುದೇ ಒಂದು ಮುಷ್ಕರ ಮಾಡೋದಾದ್ರೂ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಇಷ್ಟು ದಿನಗಳ ಕಾಲಾವಕಾಶ ಅಂತ ಇರುತ್ತೆ. ಸೊ ಅವರು ಅವಾಗ್ನೇ ಪತ್ರವನ್ನ ಕೊಟ್ಟಿದ್ದಾರೆ. ಬಟ್ ಇಲ್ಲಿ ಸರ್ಕಾರ ಯಾವುದೇ ಒಂದು ರಿಪ್ಲೈನ ಮಾಡಿಲ್ಲ. ಸೊ ಹಾಗಾಗಿ ಏನಾಲ್ರೆಡಿ ಇವತ್ತು 30ನೇ ತಾರೀಕು, ಸೊ ಇವತ್ತು ಮಾತ್ರ ಕೊನೆಯ ದಿನಾಂಕವನ್ನ ಕೊಟ್ಟಿದ್ದಂಥದ್ದು. ಇವತ್ತು ನೈಟ್ ಇಂದಾನೆ ಸರ್ಕಾರ ಸಂಜೆ ಒಳಗಡೆ ಏನು ರಿಪ್ಲೈ ಮಾಡಲಿಲ್ಲ ಅಂತ ಅಂದ್ರೆ ನೈಟ್ ಇಂದಾನೆ ಬಸ್ KSRTC ಆಗಿರ್ಬೋದು, BMTC ಆಗಿರ್ಬೋದು ಎರಡನ್ನೂ ಕೂಡ ಬಂದ್ ಮಾಡೋದಾಗಿ ಇಲ್ಲಿ ತಿಳಿಸಿದ್ದಾರೆ. ಅಂತ ಅಂದ್ರೆ 26,000 ಏನ್ ಬಸ್ಗಳು ಸಂಚಾರ ಮಾಡುತ್ತೆ ಅಲ್ವಾ, ಸೊ ಆ ಒಂದು ಬಸ್ಗಳಲ್ಲಿ KSRTC ಆಗಿರ್ಬೋದು, BMTC ಆಗಿರ್ಬೋದು ಯಾವ ಬಸ್ಸು ಕೂಡ ಚಾಲನೆಗೆ ಬರೋದಿಲ್ಲ. ಅಂತ ಅಂದ್ರೆ ಎಲ್ಲೂ ಕೂಡ ಸಂಚರಿಸೋದಿಲ್ಲ, ಕಂಪ್ಲೀಟ್ ಆಗಿ ಬಂದ್ ಮಾಡ್ತೀವಿ ಅಂತ ಇಲ್ಲಿ ಸಾರಿಗೆ ನೌಕರರು ಹೇಳ್ತಿರುವಂತದ್ದು. ಸೊ ಸರ್ಕಾರ ಏನ್ ರಿಪ್ಲೈ ಕೊಡುತ್ತೋ ಅಥವಾ ಕೊಡೋದಿಲ್ವೋ, ಯಾಕೆಂತಂದ್ರೆ ಸರ್ಕಾರದ ಕಡೆಗೆ ಇವಾಗ ಏನಾಗಿದೆ ಅಂತ ಅಂದ್ರೆ ಹಲವಾರು ಯೋಜನೆಗಳನ್ನ ಕೊಟ್ಟಿರೋದ್ರಿಂದ ಅದಕ್ಕೆ ಹಣವನ್ನು ಒದಗಿಸೋದಕ್ಕೆ ನಮ್ಮ ಸರ್ಕಾರಕ್ಕೆ ತುಂಬಾನೇ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಇಲ್ಲಿ ಎಷ್ಟು ಅಂತ ಅಂದ್ರೆ ಸಾವಿರಾರು ಕೋಟಿ ಹಣವನ್ನ ಬಿಡುಗಡೆ ಮಾಡಬೇಕು. ಬಾಕಿ ಉಳಿಸ್ಕೊಂಡಿರುವಂತದ್ದೇ 1000 ಕೋಟಿ ಇದೆ ಅಂತೆ. ಗ್ರಾಚ್ಯುಟಿ ಹಣ ಆಗಿರ್ಬೋದು, ಎಲ್ಲಾ ಒಂದು 700 ಚಿಲ್ಲರೆ, 300ರಿಂದ 400 ಚಿಲ್ಲರೆ, ಸೊ ಈ ರೀತಿ ಕೋಟಿ ಹಣವನ್ನ 300 ಕೋಟಿ, 400 ಕೋಟಿ, 500 ಕೋಟಿ ಈ ರೀತಿ ಪ್ರತಿಯೊಂದಕ್ಕೂ ಕೂಡ ಹಣವನ್ನ ಬಿಡುಗಡೆ ಮಾಡಬೇಕಾಗಿರುವಂತದ್ದು. ಸೊ ಇವಾಗ ಸಾವಿರಾರು ಕೋಟಿ ಹಣ ಒಂದೇ ದಿನಕ್ಕೆ ಎಲ್ಲಿ ಒದಗಿಸ್ತಾರೆ ಅನ್ನೋದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು. ಸೊ ಹಾಗಾಗಿ ಮುಷ್ಕರವನ್ನ ನಾವು ನಿಲ್ಸೋದಿಲ್ಲ ಅಂತ ಸಾರಿಗೆ ಇಲಾಖೆ ಕಡೆಯಿಂದ ಇನ್ಫಾರ್ಮೇಶನ್ ಬರ್ತಾ ಇದೆ. ಸೊ ನಮ್ಮ ಸಾರಿಗೆ ಸಚಿವರು ಏನ್ ಹೇಳ್ತಾರೆ, ಸರ್ಕಾರದ ನಮ್ಮ CM ಸಿದ್ದರಾಮಯ್ಯ ಸರ್ ಅವರು ಏನ್ ಹೇಳ್ತಾರೆ ಅಂತ ನಾವು ಕಾದು ನೋಡ್ಬೇಕಾಗಿದೆ. ಏನಂತ ಅಂದ್ರೆ ಇವಾಗ ನ್ಯೂ ಇಯರ್ ಇರೋದ್ರಿಂದ ಯಾವ್ದೂ ಬಸ್ಸು ಸಂಚಾರ ಮಾಡ್ಲಿಲ್ಲ ಅಂತ ಅಂದ್ರೆ ತುಂಬಾನೇ ತೊಂದರೆ ಆಗುತ್ತೆ. ಸೊ ನ್ಯೂ ಇಯರ್ ಅಂತಾನೆ ಅಲ್ಲ, ಇವಾಗ ದಿನ ಎಲ್ಲರೂ ಕೂಡ ಕೆಲ್ಸಕ್ಕೆ ಹೋಗ್ತಾರೆ. ಸೊ ಸ್ಕೂಲ್ ಮಕ್ಕಳಾಗಿರ್ಬೋದು, ಪ್ರತಿಯೊಬ್ಬರಿಗೂ ಕೂಡ ವಯಸ್ಕರಾಗಿರ್ಬೋದು, ಎಲ್ಲರಿಗೂ ಕೂಡ ಇಲ್ಲಿ ತುಂಬಾನೇ ತೊಂದರೆ ಆಗುತ್ತೆ. ಸೊ ಏನಾಗುತ್ತೆ ಅಂತ ನೋಡೋಣ. ನಮ್ಮ ಸರ್ಕಾರದ ಮೇಲೆ ಎಲ್ಲದೂ ಕೂಡ ಡಿಪೆಂಡ್ ಆಗಿರುವಂತದ್ದು. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂತೀನಿ. ನಿಮ್ಗೇನಾದ್ರೂ ಶಕ್ತಿ ಯೋಜನೆ ಕಂಟಿನ್ಯೂ ಆಗಬೇಕಾ ಅಥವಾ ಸ್ಟಾಪ್ ಆಗಬೇಕಾ ಅನ್ನೋದ್ರ ಬಗ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬೈ ಬೈ.